ಹಾಯ್ ಗೈಸ್, ನಮ್ಮ ಗೋಕಾಕ್ನಾಗ ಒಂದು ಹೊಸ ಹೋಟೆಲ್ ಓಪನ್ ಆಗೈತಿ. ಹೋಟೆಲ್ ಎಂಪೈರ್ ವೆರಿ ರೀಸೆಂಟ್ಲಿ ಓಪನ್ ಆಗೈತಿ. ಇವತ್ತು ನಾ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಈ ಹೋಟೆಲ್ದಾಗ ಊಟ ಹೆಂಗೈತಿ ಅಂತ ಟೇಸ್ಟ್ ಮಾಡಕ್ಕೆ ಬಂದೇವಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ರಿವ್ಯೂ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಎವ್ರಿವನ್. ಆಂಬಿಯನ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಂಬಿಯನ್ಸ್ ಮಾತ್ರ ಜಕಾಸ್ ಐತಿ. ಎಕ್ಸ್ಟ್ರೀಮ್ ಲೈಕ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ ಆಂಬಿಯನ್ಸ್ ಸಿಗ್ತೈತಿ ನಿಮಗೆ. ಊಟ ಸಂಬಂಧ ವೇಟ್ ಮಾಡಾಕತ್ತೇವಿ. ಊಟ ಬರ್ತೈತಿ. ಊಟ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇವಿ ಹೆಂಗಿತ್ತು ಅಂತ ಹೇಳಿ. ಓಕೆ, ಸೊ ನಮ್ಮ ಫಸ್ಟ್ ಡಿಶ್ ಬಂದೈತಿ. ನಾವು ಆರ್ಡರ್ ಮಾಡಿದ್ದು ಎಲ್ಲಕ್ಕಿಂತ ಕಾಮನ್ ಮಸಾಲ ಪಾಪಡ. ನೋಡ್ರಿ ಪ್ರೆಸೆಂಟೇಷನ್ ಚಲೋ ಐತಿ. ಟೇಸ್ಟ್ ನೋಡೋಣ ಹೆಂಗೈತಿ. ನನ್ನ ಹಸ್ಬೆಂಡ್ ಫೋನ್ದಾಗ ಬ್ಯುಸಿ ಅದಾರ, ಹಂಗಾಗಿ ನಾ ಫಸ್ಟ್ ಟೇಸ್ಟ್ ಮಾಡತ್ತೀನಿ ಮಸಾಲ ಪಾಪಡ ಹೆಂಗೈತಂತೆ. ನಾ ಗೋಕಾಕ್ದಾಗ ಭಾಳ ಕಡೆ ಮಸಾಲ ಪಾಪಡ್ ತಿಂದೇನಿ. ಖರೀ ಇದು ಮಸಾಲ ಪಾಪಡ್ ಏನೋ ಒಂಥರ ಬೇರೆ ಐತಿ. ನೈಸ್ ಟೇಸ್ಟಿ ಐತಿ. ನಂಗೆ ಆ್ಯಕ್ಚುಲಿ ಮಸಾಲ ಪಾಪಡ್ ಮೇಲೆ ಭಾಳಷ್ಟು ಟೊಮ್ಯಾಟೋಸ್ ಇರ್ತಾವೆ. ಇವ್ರು ಭಾಳಷ್ಟು ಟೊಮ್ಯಾಟೋಸ್ ಹಾಕ್ತಾರೆ. ಸೊ ನಮ್ಗೆ ಭಾಳ ಲೈಕ್ ಆಗ್ತಿದ್ದ. ಓಕೆ, ನಮ್ಮ ಹಸ್ಬೆಂಡಿಗೆ ಕೇಳೋದು ಅಪ್ಪ ಈ ಮಸಾಲ ಪಾಪಡ್ ಹೆಂಗೈತಿ? ಓಕೆ, ಸೊ ನಮ್ಮ ಸೆಕೆಂಡ್ ಡಿಶ್ ಬಂದೈತಿ. ನಮ್ಮ ಸೆಕೆಂಡ್ ಡಿಶ್ ಬಂದ್ಬಿಟ್ಟು ಎಗ್ ಚಿಲ್ಲಿ ಚೈನೀಸ್ ಒಳಗೆ ನಾವು ಆರ್ಡರ್ ಮಾಡಿದ್ದ. ಎಗ್ ಸೈಜ್ ಮತ್ತು ಪೋರ್ಷನ್ ನೋಡ್ರೆ ಮಾತ್ರ ಚಲೋ ಅನ್ಸಾತೈತಿ. ನೋಡಕ್ಕೆ ಮಾತ್ರ ಭಾರಿ ಟೇಸ್ಟಿ ಅನ್ಸಾತೈತಿ. ಟೇಸ್ಟ್ ವೈಸ್ ನೋಡೋಣ ಹೆಂಗೈತಿ ಅಂಥೇಳಿ. ನನಗೆ ಓಕೆ ಅನಿಸಿತ್ತು. ಸೋಮು ನಿಂಗೆ ಹೆಂಗೆ ಅನಿಸಿತ್ತು? ಚಲೋ ಐತಿ. ಚೈನೀಸು ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ. ಬೆಸ್ಟ್. ಓಕೆ, ಸೊ ಈ ಡಿಶ್ಶಿಗೆ ಇಫ್ ಐ ಹ್ಯಾವ್ ಟು ರೇಟ್ ಔಟ್ ಆಫ್ 10, ಮಸಾಲ ಪಾಪಡಿಗೆ ಇಫ್ ಐ ಹ್ಯಾವ್ ಟು ರೇಟ್ ಔಟ್ ಆಫ್ 10 ಬಿಕಾಸ್ ಅದ್ರೊಳಗೆ ಜಾಸ್ತಿ ಟೊಮ್ಯಾಟೋಸ್ ಇದ್ದು, ಅದಕ್ಕೆ ಐ ವುಡ್ ರೇಟ್ ಇಟ್ 10 on 10. ಬಟ್ ಇಫ್ ಐ ಹ್ಯಾವ್ ಟು ರೇಟ್ ಆ್ಯಕ್ಚುಲಿ ಐ ವುಡ್ ರೇಟ್ ಇಟ್ ಔಟ್ ಆಫ್ 10 ಸಮ್ 8.5 ಬಿಕಾಸ್ ನಾ ಸ್ಪೈಸಿ ಕೇಳಿದ್ನಿ. ಸ್ಪೈಸಿ ಮಾತ್ರ ಚಲೋ ಮಾಡೋದು. ಓಕೆ, ಸೊ ಗೈಸ್ ನಮ್ಮ ಮೇನ್ ಕೋರ್ಸ್ ಬಂದೈತಿ. ನಾವು ಮೇನ್ ಕೋರ್ಸ್ ಒಳಗೆ ಎಗ್ ಮಸಾಲ ಮತ್ತು ಎಗ್ ಕೊಲ್ಹಾಪುರಿ ಆ್ಯಂಡ್ ಬಟರ್ ಕುಲ್ಚಾ ಆರ್ಡರ್ ಮಾಡೀನಿ. ನನ್ನ ಹಸ್ಬೆಂಡೂ ಎಗ್ ಕೊಲ್ಹಾಪುರಿ ವಿತ್ ಬಟರ್ ನಾನ್ ತಿನ್ನೋದಾರು. ಟೇಸ್ಟ್ ಮಾಡ್ತೇವೆ, ನೋಡೋಣ ಹೆಂಗೈತಿ ಟೇಸ್ಟ್ ಅಂತ ಹೇಳಿ. ಚಲೋ ಐತಿ ಟೇಸ್ಟ್. ಕೊಲ್ಹಾಪುರಿ ಅಂತೇಳಿ ಹೆಸರು ಐತಿ, ಬಟ್ ಅಷ್ಟೇನು ಸ್ಪೈಸಿ ಇಲ್ಲ. ಇಟ್ಸ್ ವೆರಿ ನಾರ್ಮಲ್ ಇಫ್ ಐ ಹ್ಯಾವ್ ಟು ರೇಟ್ ಇಟ್. ಕುಲ್ಚಾ ಇಸ್ ಸಾಫ್ಟ್, ವೆರಿ ಬಟರಿ, ನೈಸ್. ಎಗ್ ಕೊಲ್ಹಾಪುರಿ ಒಂದು ಸ್ವಲ್ಪ ಖಾರ ಆಗಬೇಕಾಗಿತ್ತು. ಇಫ್ ಐ ಹ್ಯಾವ್ ಟು ಗಿವ್ ಎನ್ ಆನೆಸ್ಟ್ ರಿವ್ಯೂ ಬಿಕಾಸ್ ಇಟ್ ಇಸ್ ನಾಟ್ ಸ್ಪೈಸಿ, ಬಿಕಾಸ್ ಐ ಆರ್ಡರ್ಡ್ ಫಾರ್ ಎಗ್ ಕೊಲ್ಹಾಪುರಿ, I would give it some 7 out of 10. Let's ask my husband. How is the taste? ಟೇಸ್ಟ್ ಮಸ್ತ್ ಇದೆ. ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಬೇಕಾಗಿತ್ತು. ಟೇಸ್ಟ್ ಚಲೋ. And ನಾನು ಮಸ್ತ್ ಸೂಪರ್. ಓಕೆ, ಸೂಪರ್. ಸೊ ರೈಸ್ ಒಳಗೆ ನಾವು ಇಬ್ಬರು ಆರ್ಡರ್ ಮಾಡೀವಿ. ನಮ್ಮ ಅಲ್ಟಿಮೇಟ್ ಫೇವ್ರೇಟ್, ಅಲ್ಟಿಮೇಟ್ ಕಂಫರ್ಟ್ ಫುಲ್ ರೈಸ್ ಅಂತಂದ್ರೆ ಜೀರಾ ರೈಸ್. ಸೊ ಇಬ್ಬರು ಕೂಡ ಜೀರಾ ರೈಸ್ ಆರ್ಡರ್ ಮಾಡೇವಿ. ಆ್ಯಂಡ್ ಐ ಥಿಂಕ್ ಜೀರಾ ರೈಸಿಗೆ ಯಾವುದೂ ರಿವ್ಯೂ ಬೇಗ ಆಗಂಗಿಲ್ಲ. ವಾಸ್ ಮಾತ್ರ ಮಸ್ತ್ ಬರತ್ತೈತಿ ಜೀರಾ ರೈಸಿದ್ದು. ಐ ಡೆಫಿನೆಟ್ಲಿ ಹೋಪ್ ಜೀರಾ ರೈಸ್ ಇಸ್ ಲೈಕ್ ಜೀರಾ ರೈಸ್ ಎವ್ರಿವೇರ್. ಓಕೆ, ಜೀರಾ ರೈಸ್ ಅಲ್ಟಿಮೇಟ್ ಐತಿ. ಮಸ್ತ್ ಬಿಸಿ ರೈಸ್, ಜೀರಿಗೆ ಫ್ಲೇವರ್, ವಾವ್ ರೈಸ್. ನನ್ನ ಹಸ್ಬೆಂಡಿಗೆ ರೈಸಸ್ ಸೇರಂಗಿಲ್ಲ, ಸೊ ನಾನು ರಿವ್ಯೂ ಕೇಳಾಕತ್ತಿಲ್ಲ. ಸೊ ನಮ್ಮ ಓವರಾಲ್ ಎಕ್ಸ್ಪೀರಿಯನ್ಸ್ ಹೋಟೆಲ್ ಎಂಪೈರ್ ಒಳಗೆ ಹೊಸ ಹೋಟೆಲ್ದಾಗ ಹೆಂಗಿತ್ತಂತೆ ಫಸ್ಟ್ ನನ್ನ ಹಸ್ಬೆಂಡನ್ನು ಕೇಳೋಣ, ಆಮೇಲೆ ನಾನು ಒಪಿನಿಯನ್ ಕೊಡ್ತೇನೆ. ಅಪ್ಪ ನಿಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೊಸ ಹೋಟೆಲ್ದಾಗ? ಚಲೋ ಐತಿ. ಫುಡ್ ಕ್ವಾಲಿಟಿನೂ ಚಲೋ ಐತಿ. ಆಮೇಲೆ ಆಂಬಿಯನ್ಸು ಬೆಸ್ಟ್ ಐತಿ. ಡೆಲಿವರಿ ಇದನ್ನು ಸರ್ವಿಸು ಫಾಸ್ಟ್ ಕೊಡ್ತಾರೆ. ಸರ್ವಿಸ್ ಸ್ಲೋ ಐತಂತಿಲ್ಲ. ಟೇಬಲ್ಸ್ ಫುಲ್ ಇದ್ದು ಅಂದರೂ ಸರ್ವಿಸ್ ಕೊಟ್ಟಾರು, ಡಿಲೇ ಮಾಡಿಲ್ಲ. ಫುಡ್ ಟೇಸ್ಟು ಚಲೋ ಐತಿ. ಎಲ್ಲರೂ ವಿಸಿಟ್ ಮಾಡ್ಬೋದು. ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು. ಓಕೆ, ಸೊ ನನ್ನ ಒಪಿನಿಯನ್ ಆಂಬಿಯನ್ಸ್ ಇಸ್ ಮಸ್ತ್.
food, if I have to rate out of 10, I would give an easy 8.5. And ಸರ್ವಿಸ್ ಡೆಫಿನೆಟ್ಲಿ ಚಲೋ ಐತಿ. ಎಲ್ಲರೂ ಬರ್ರಿ, ವಿಸಿಟ್ ಮಾಡಿರಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಸೆಕ್ಷನ್ ಎರಡೂ ಸಪ್ರೇಟ್ ಅದಾವು. ನಾವಿವತ್ತು ಬಂದಿದ್ದು ನಾನ್ ವೆಜ್ ಸೆಕ್ಷನಿಗೆ, ಆದರೆ ಇಲ್ಲಿ ನಾವು ತಿಂದಿದ್ದು ಎಗ್ ಐಟಮ್ಸ್ ಮಾತ್ರ ಚಲೋ ಇದ್ದು. ಎಗ್ ಕೊಲ್ಹಾಪುರಿ ಅಷ್ಟೇ ಕೊಲ್ಹಾಪುರಿ ಗತೆ ಮಾಡಿರಲಿಲ್ಲ ಅವ್ರು, ಬಟ್ ಅದರ್ವೈಸ್ ದ ಟೇಸ್ಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಸೊ ಎಲ್ಲರೂ ಬರ್ರಿ, ವಿಸಿಟ್ ಮಾಡಿರಿ, ಫುಡ್ ಟೇಸ್ಟ್ ಮಾಡಿರಿ, ನಿಮ್ಮ ರಿವ್ಯೂಸ್ ಹಾಕಿರಿ.